ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷ. ಇವತ್ತು ಏನು 6ನೇ ತಾರೀಕು, ನಾಳೆ ನೈಟ್ ಬೆಂಗಳೂರಿಗೆ ಹೊರಡಬೇಕಾಗುತ್ತೆ. ಹಾಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪತ್ರಕರ್ತರು ಯಾರ್ಯಾರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಗ್ರೂಪಲ್ಲಿ ಹಾಕ್ತೀನಿ. ಚನ್ನಗಿರಿ, ಹೊನ್ನಾಳಿ, ಜಗಳೂರು, ಹರಿಹರ ಹಾಗೂ ಬೇರೆ ಬೇರೆ ತಾಲೂಕಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಸಹ ಬೆಂಗಳೂರಿಗೆ ಇದೇ ತಿಂಗಳು ಅಂದರೆ 8ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್, ನೆಲಮಂಗಲ ಬನ್ನಿ. ಅಲ್ಲಿ ನಡೀತಕ್ಕಂಥ 4ನೇ ಅದ್ಭುತ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗೋಣ. ಹಾಗೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥವರು ನನ್ನ ಕೆಳಗಿನ ನಂಬರಿಗೆ, ಅಂದರೆ ನನ್ನ ಹತ್ರ ಎಲ್ಲರ ಹತ್ರಕ್ಕೂ ನನ್ನ ನಂಬರ್ ಇದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ನನಗೆ ಕರೆ ಮಾಡಿ ಯಾರ್ಯಾರು ಬರಬೇಕು ನಮ್ಮ ಜೊತೆಯಲ್ಲಿ ಅಂತ ಅನ್ನೋರು ಫೋನ್ ಕರೆ ಮಾಡಿ ನಾವು ಯಾವುದ್ರಲ್ಲಿ ಹೋಗ್ತೀವಿ ಅಂತ ಪ್ರತಿಯೊಬ್ಬರಿಗೂ ಸಹ ತಿಳಿಸ್ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬರೋರು ನಮ್ಮ ಜೊತೆ ಬರ್ಬೋದು, ಬರದೇ ಇರ್ತಕ್ಕಂಥವ್ರು ನೀವೇ ಸಪ್ರೇಟಾಗಿ ಬಂದು ಭೇಟಿ ಆಗ್ಬೋದು. ಇಲ್ಲಿ ನಮ್ಮ ಜೊತೆಗೆ ಬರಬೇಕು ಅನ್ನೋದೇನಿಲ್ಲ. ಈಗ ಅಟ್ ಪ್ರೆಸೆಂಟ್ ಒಂದು ಕಾರು ಹಾಗೂ ಒಂದು ಟ್ರ್ಯಾಕ್ಸ್ 2 ಬುಕ್ ಮಾಡಿದ್ದೀವಿ. ನೆಕ್ಸ್ಟ್ ಯಾರಾದರೂ ಬರ್ತೀನಿ ಅಂತಂದರೆ ಇನ್ನೊಂದು ಬಿಗ್ ಅಥವಾ ಇನ್ನೊಂದು ಸ್ಮಾಲ್ ಗಾಡಿನ ಮಾಡೋವಂಥ ವ್ಯವಸ್ಥೆಯನ್ನು ಸಹ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮಾಡಿದ್ದೀವಿ. ಮತ್ತು ಇನ್ನು ಯಾರಿಗೆ ವಿಚಾರ ಮುಟ್ಟಿಲ್ಲ, ನನಗೆ ಹೇಳಿಲ್ಲ ಅಂತ ಯಾರೂ ಸಹ ಹೇಳ್ಬೇಡಿ ದಯವಿಟ್ಟು. ಯಾಕೆಂದರೆ ಇನ್ನೂ ಒಂದು ದಿವಸ ಟೈಮ್ ಇರೋದ್ರಿಂದ ಅಡ್ವಾನ್ಸಾಗಿ ನಾನು ನಿಮಗೆ ಈ ವಿಡಿಯೋವನ್ನು ಮುಟ್ಟಿಸ್ತಾ ಇದ್ದೀನಿ. ಯಾರಾದರೂ ನಮ್ಮ ಜೊತೆ ಬರಬೇಕು ಅಂತ ಹೇಳ್ತಕ್ಕಂಥ ಬರ್ಬೋದು. ಚನ್ನಗಿರಿ ಗಿರೀಶ್ ಅವರು ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಾಗಿ ಹರಿಹರದಲ್ಲಿ ಕಣಿವೆ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗೆ ಹೊನ್ನಾಳಿಯಲ್ಲಿ ಅವರ ಅಧ್ಯಕ್ಷರು, ಜಗಳೂರಲ್ಲಿ ಅವರ ಅಧ್ಯಕ್ಷರು. ಅವ್ರಿಗೆ ಕರೆ ಮಾಡಿಕೊಂಡು ನಿಮ್ಮ ತಾಲೂಕು ಅಧ್ಯಕ್ಷರುಗಳಿಗೆ ಕರೆ ಮಾಡಿಕೊಂಡು ನೀವೇ ಸಪ್ರೇಟಾಗಿ ಬೇಕಾದರೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ದಾವಣಗೆರೆ ಬಂದರೆ ನಮ್ಮ ಜೊತೆಯಲ್ಲಿ ಸಹ ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ತಪ್ಪದೆ ಎಲ್ಲರೂ ಬನ್ನಿ, ಒಂದಾಗೋಣ. ನಮಸ್ಕಾರ.